ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮಂದಿರಿ ಅಂದ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೇನೆ ನೋಡ್ರಿ. ಇವತ್ತು ನಂದೇ ಬ್ಲೌಸ್ನ ಇವತ್ತು ಸ್ಟಿಚ್ ಮಾಡ್ಲಾಕತ್ತೀನಿ ನೋಡ್ರಿ. ಅದನ್ನ ಬ್ಲೌಸ್ ಕಟಿಂಗ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ಕೊಳತ್ತೀನಿ. ಭಾಳಷ್ಟು ಜನ ಕಟೋರಿ ಬ್ಲೌಸಸ್ನ ಕಟಿಂಗು ಮತ್ತು ಸ್ಟಿಚಿಂಗ್ ತೋರಿಸ್ಕೊಡಿ ಅಂತ ಇದ್ರು. ಮುಂದೆ ನಮ್ಮ ಮನೆಯೊಳಗೆ ಸ್ಮಾಲ್ ಫಂಕ್ಷನ್ನ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿವಿ. ಸೊ ಅದಕ್ಕೋಸ್ಕರ ನನ್ನ ಬ್ಲೌಸ ಮತ್ತು ನನ್ನ ಮಕ್ಕಳ ಬ್ಲೌಸ್ನ ವರ್ಕ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಆದ ನಂತರ ನಾನು ಖಂಡಿತವಾಗ್ಲೂ ಕಟೋರಿ ಬ್ಲೌಸ್ನ ಆ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಹೇಳಿ ಕೂಡ ತೋರಿಸ್ಕೊಡ್ತೀನಿ ನೋಡಿರಿ. ಯಾಕಂತಂದರೆ ಕೆಲವೊಂದು ಸಬ್ಸ್ಕ್ರೈಬರು ಜಾಸ್ತಿ ನನಗೆ ಕಟೋರಿ ಬ್ಲೌಸ ಕಟಿಂಗ್ ತೋರಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೋಸ್ಕರ ಸಾರಿ ಕೇಳತ್ತೇನೆ ನೋಡಿರಿ. ಯಾಕಂತಂದರೆ ಇವಾಗ ಈ ಬ್ಲೌಸಸ್ ರೆಡಿ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಬೇಕಾಗೈತೆ ನೋಡಿರಿ. ಒಂದು ಸ್ವಲ್ಪ ಇನ್ನೂ ವರ್ಕ್ ಮಾಡೋದು ಬಾಕಿ ಐತಿ. ಒಂದು 5 ನಿಮಿಷ ವರ್ಕ್ ಮಾಡೋದು ಮತ್ತು ಎತ್ತಿಡೋದು ಇದೇ ರೀತಿ ಆಗ್ಲಾಕತ್ತೈತಿ ನೋಡಿರಿ. ಅದಕ್ಕೋಸ್ಕರ ಇವತ್ತು ನನ್ನ ಬ್ಲೌಸ್ನ ಇವಾಗ ತೋರಿಸ್ಕೊಡ್ಲತ್ತೀನಿ ನಿಮಗೆ. ಆ ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಅಂಥೇಳಿ. ಇವಾಗ ನಾನು 44 ಎದೆ ಸುತ್ತಳತೆಯ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ನೋಡಿರಿ. ನಾನು ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಲ್ಲ ಅದೇ ಮೆಥಡ್ನ ನಿಮ್ಗೆ ಹೇಳಿಕೊಡ್ತೀನಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಇವಾಗ ಅಳತೆ ಬ್ಲೌಸ್ನ ತೊಗೊಂಡು ಎದೆ ಸುತ್ತಳತೆ ಎಷ್ಟದ ಮತ್ತು ಸೊಂಟದ ಸುತ್ತಳತೆ ಎಷ್ಟದ ಅಂಥೇಳಿ ನೋಡಿ ಲೈನಿಂಗ್ನ ಕಟ್ ಮಾಡ್ಲಾಕತ್ತೇನೆ ನೋಡಿ. ಹಾಗೆ ಬ್ಲೌಸ್ ಲೆಂತ್ ಎಷ್ಟಿದೆ ಅಂಥೇಳಿ ಅಳತೆ ಬ್ಲೌಸ್ ತೊಗೊಂಡ ಇವಾಗ ಮಾರ್ಕ ಹಾಕೀನಿ. ಆ ಬ್ಲೌಸ ಲೆಂತ್ ಬಂದು 13.5 ಇಂಚ್ ಐತಿ. ನಾವು ಬ್ಯಾಕ್ ಸೈಡಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು ನೋಡಿರಿ. 13.5 ಇಂಚ್ ಇದ್ರೆ 14.5 ಇಂಚ್ ತೊಗೊಳ್ತೀನಿ. ನಾ ಫ್ರಂಟ್ ಪಾರ್ಟಲ್ಲಿ ಲೆಂತ್ನ ಇವಾಗ ಮಾರ್ಕ್ ಮಾಡ್ಲತ್ತಿಲ್ಲ ನೋಡಿರಿ. ಯಾಕಂತಂದರೆ ಟೆಕ್ಸ್ ಪಾಯಿಂಟ್ ಲೆಂತ್ ಎಷ್ಟಿದೆ ಅಂಥೇಳಿ ಚೆಕ್ ಮಾಡಿ ಕಟಿಂಗ್ ಮಾಡಿ ನಾನು ಅಳತೆ ಬ್ಲೌಸನ್ನು ಯೂಸ್ ಮಾಡಿ ಯಾವ ರೀತಿಯಾಗಿ ಕಟ್ ಮಾಡ್ತೀನಿ ಅಂಥೇಳಿ ತೋರಿಸ್ಕೊಡ್ತೀನಿ ನೋಡಿ. ಸ್ಟಾರ್ಟಿಂಗ್ ಯಾರೆಲ್ಲ ಟೈಲರಿಂಗ್ ಕಲಿತಾರಲ್ಲ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಬ್ಲೌಸ್ನ ಇಟ್ಟು ಯಾವ ರೀತಿಯಾಗಿ ನಾವು ಕಟಿಂಗ್ ಮಾಡೋದು ಅಂಥೇಳಿ ಇವತ್ತು ತೋರಿಸ್ಕೊಡ್ಲತ್ತೀನಿ ನೋಡಿ. ಹಾಗೆ ಬ್ಯಾಕ್ ಪಾರ್ಟಲ್ಲಿ ನಾನು ರೆಡಿ 13.5 ಇಂಚ್ ಇತ್ತು, 1 ಇಂಚ್ ಎಕ್ಸ್ಟ್ರಾ ಮಾಡಿ 14.5 ಇಂಚು ಮಾರ್ಕ್ ಮಾಡೀನಿ. ಇವಾಗ ಫ್ರಂಟ್ ಸೈಡಲ್ಲಿ ಕೂಡ ನಾನು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡ್ತೀನಿ ಮತ್ತು ಕ್ರಾಸ್ ಬೆಲ್ಟ್ ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನನ್ನ ಮೆಥಡ್ ಒಳಗೆ ತೋರಿಸ್ತೀನಿ. ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಹಾಗೆ ಸ್ಕಿಪ್ ಮಾಡದೆ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆರ್ಮ್ ಹೋಲ್ ಲೆಂತ್ ಎಷ್ಟಿದೆ ಅಂಥೇಳಿ ಅದನ್ನು ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಈ ಒಂದು ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾನು 1/4 ಇಂಚ್ ಆಗುವಷ್ಟು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೋಸ್ಕರ ಲೈನನ್ನು ಹಾಕ್ಕೊಂಡಿನಿ. ಮತ್ತು ನೆಕ್ ವಿಡ್ತು 2.5 ಇಂಚ್ ತೊಗೊಂಡೀನಿ. ಅಂದರೆ ನಾನು ಪ್ರತಿ ಸಲ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ನೆಕ್ ವಿಡ್ತು ನಾನು 2.5 ಇಂಚ್ ತೊಗೊಳ್ತೀನಿ. ಕರೆಕ್ಟಾಗಿಯೇ ಇರ್ತದೆ ನೋಡಿ. ನಮಗೆ ಭುಜ ಜಾರ್ತಾ ಇದೆ ಅಂಥೇಳಿ ಅನ್ನೋರಾಗಿದ್ದರೆ ಅಂತ ಒಂದು ಸ್ವಲ್ಪ 2.25 ಇಂಚು ಇಷ್ಟು ತೊಗೋಬೋದು. ಮೇಲ್ಗಡೆ 2.5 ಇಂಚ್ ತೊಗೊಂಡಿದ್ದೀನಿ. ಈ ಸೈಡ್ ಏನಿದೆಯಲ್ಲ 2.25 ಇಂಚ್ ತೊಗೊಂಡಿದ್ದೀನಿ. ಮತ್ತು ಆರ್ಮ್ ಹೋಲ್ ಲೆಂತು 6.5 ಇಂಚ್ ತೊಗೊಂಡಿದ್ದೀನಿ ನೋಡಿ. ನಮಗೆ ಕಡಿಮೆ ಬತ್ತು ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡಿದ ನಂತರ ನಾನು ಡೌನಿಂಗ ಮಾಡ್ಕೋಬೋದು ನೋಡಿರಿ. ಜಾಸ್ತಿ ಆರ್ಮ್ ಹೋಲ್ ಲೆಂತ್ ಕಡಿಮೆ ಬತ್ತು ಅಂತಂದ್ರೆ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳೋದು. ಇಲ್ಲ ಆರ್ಮ್ ಹೋಲ್ ಲೆಂತ್ ಜಾಸ್ತಿ ಬರ್ತಾಯಿದೆ ಅಂತಂದ್ರೆ ಕಡಿಮೆ ಮತ್ತು ಹೆಚ್ಚು ಮಾಡ್ಕೊಳಕ್ಕೆ ನಂತರ ನಾವು ಚೆಕ್ ಮಾಡಿ ಮಾಡ್ಕೋಬೋದು ನೋಡಿರಿ. ಒಟ್ಟಿನಲ್ಲಿ ನಾವು ಎದೆ ಸುತ್ತಳತೆ ಮತ್ತು ಆರ್ಮ್ ಹೋಲ್ ಲೆಂತು ಕರೆಕ್ಟಾಗಿ ಕೂತ್ಕೋಬೇಕು ನೋಡಿ. ಹಾಗೆ ನಾನು ಶೋಲ್ಡ್ರ್ ಪಟ್ಟಿ ಬಂದು 3 ಇಂಚ್ ತೊಗೊಂಡಿದ್ದೀನಿ. ಅಂದರೆ ಕೆಲವೊಂದು ಬ್ಲೌಸದ ಪ್ರಕಾರ 4 ಇಂಚ್ ತೊಗೊಂಡ್ರು ನಡೆಯುತ್ತೆ. ಮತ್ತು ಅಳತೆ ಬ್ಲೌಸಿಂದ ಟಕ್ಸ್ ಪಾಯಿಂಟ್ ಎಲ್ಲಿಗೆ ಇದೆ ಅಂತ ಹೇಳಿ 12 ಇಂಚಿಗಿತ್ತು ನೋಡಿರಿ. 12 ಇಂಚ್ಗೆ ಮಾರ್ಕ್ ಮಾಡಾಯಿತು. ಇವಾಗ ನಾನು ಕ್ರಾಸ್ ಬೆಲ್ಟ್ನ ಬಿಟ್ಟು ಹುಕ್ಸ್ ಪಟ್ಟಿನ ಈ ರೀತಿಯಾಗಿ ನೋಡ್ತಾ ಇದ್ದೀನಿ ಎಷ್ಟಿದೆ ಅಂಥೇಳಿ. ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮೇಲ್ಗಡೆ ಒಂದು 1/4 ಇಂಚ್ ಆಗುವಷ್ಟು ಮಾರ್ಕ್ ಹಾಕಿದ್ದೀನಿ. ಮತ್ತು ಕೆಳಗಡೆ ಒಂದು 1/2 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ನ ಹಾಕಿ ನೋಡಿರಿ. ನಾವು ಮಾರ್ಕ್ ಹಾಕಿದಾದ ನಂತರ ನಾವು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ನ ಯಾವ ರೀತಿ ಕಟ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ.
ಅಷ್ಟು ರೆಡಿ ಸ್ಟಿಚಿಂಗ್ ಎಷ್ಟು ಬರುತ್ತಲ್ಲ ಅದನ್ನ ನೋಡಿಕೊಂಡು ಆರ್ಮ್ ಲೆಂತ್ನ ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾವು ಆರ್ಮ್ ಲೆಂತ್ ನೋಡಿದರೆ ಇಲ್ಲಿಗೆ ಕೂತ್ಕೊಂಡದ ನೋಡಿರಿ. ನಮಗೆ ಇವಾಗ ಎದೆ ಸುತ್ತಳತೆ ಕಡಿಮೆ ಬರ್ಲಾತೈತೆ ನೋಡಿರಿ. ಶೋಲ್ಡ್ರ್ ಡ್ರಾಪ್ ಆಗಲು ಇದು ಒಂದು ಕಾರಣ ಐತೆ. ಎದೆ ಸುತ್ತಳತೆ ಇವಾಗ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಗೆ ಕೂತ್ಕೊಳ್ಳುತ್ತೆ ನೋಡಿರಿ 11 ಇಂಚು. ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಆರ್ಮ್ ಹೋಲ್ ಲೆಂತ್ನ ನಾವು 6.5 ಇಂಚ್ ತೊಗೊಂಡಿದ್ವಲ್ಲ, ಒಂದು 1/2 ಇಂಚ್ ಕಡಿಮೆ ತೊಗೊಂಡು 6 ಇಂಚ್ ತೊಗೊಳ್ಳೋದು ನೋಡಿರಿ. 1/2 ಇಂಚ್ ಕಡಿಮೆ ಇಟ್ಟು ಇವಾಗ ಅಳತೆ ಮಾಡಿ ನೋಡ್ತಾ ಇದ್ದೀನಿ ನೋಡಿರಿ. ಕರೆಕ್ಟಾಗಿ ನಮಗೆ 9.5 ಇಂಚು ಆರ್ಮ್ ಹೋಲ್ ಲೆಂತು ಕೂತ್ಕೋಬೇಕು ನೋಡಿರಿ. ಹಾಗೆ ಇವಾಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. 1/2 ಇಂಚ್ ಕಡಿಮೆ ತೊಗೊಂಡು ಇವಾಗ ಲೆಂತ್ನ ಚೆಕ್ ಮಾಡ್ತೀನಿ. ಕರೆಕ್ಟಾಗಿ ನಮಗೆ ಅಲ್ಲಿಗೆ ಕೂತ್ಕೊಳ್ತೀನಿ. ಆದರೆ ನಾವು ಟಕ್ಸ್ ಪಾಯಿಂಟ್ ಒಂದು ಹಿಡಿಯೋದ್ರಿಂದ ಕರೆಕ್ಟಾಗಿ ನಮಗೆ ಅಳತೆ ಇವಾಗ ಕರೆಕ್ಟಾಗಿದೆ ನೋಡಿರಿ. ಈ ರೀತಿ ಮಾಡ್ಕೋಬೇಕು ನೋಡಿರಿ. ಯಾಕಂತಂದ್ರೆ ಆರ್ಮ್ ಹೋಲ್ ಜಾಸ್ತಿ ನಾವು ತೆಗಿದ್ವಿ ಎದೆ ಸುತ್ತಳತೆ ಅಂತಂದ್ರೆ ಫಿಟ್ಟಿಂಗ್ ಒಳಗೆ ಒಂದು ಸ್ವಲ್ಪ ಕೆಟ್ಟೋಗೋ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋದೊಳಗೂ ಹೇಳೋದಂತಂದ್ರೆ ಆರ್ಮ್ ಹೋಲ್ ಲೆಂತು ಮತ್ತು ಎದೆ ಸುತ್ತಳತೆ ಪಾಯಿಂಟು ಕರೆಕ್ಟಾಗಿ ಇರಬೇಕು ಅಂಥೇಳಿ. ಈ ಸೈಡ್ ಕೂಡ ನಾನು ಕ್ರಾಸ್ ಬೆಲ್ಟ್ನ ಬಿಟ್ಟು ಎಷ್ಟಿದೆ ಅಂಥೇಳಿ ಮಾರ್ಕ್ ಹಾಕ್ತಾಯಿದ್ದೀನಿ. ನಾವು ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಪ್ಲೇಸ್ ಮಾಡಿಕೊಂಡು ನಾವು ಅಳತೆನ ತೊಗೋಬೇಕಾಗತ್ತೆ. ನಂತರ ಇದು ಮಾರ್ಕಿಂಗ್ ಆದ ನಂತರ ನಾವು ಕ್ರಾಸ್ ಬೆಲ್ಟ್ನ ಸೆಪ್ರೇಟಾಗಿ ಯಾವ ರೀತಿಯಾಗಿ ತೊಗೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ. ಇದಾದ ನಂತರ ನಾವು ಟಕ್ಸ್ ಪಾಯಿಂಟ್ನ ಲೆಂತ್ನ ನಾನು ಮಾರ್ಕ ಹಾಕ್ಲಾಕತ್ತೀನಿ ನೋಡಿ. ಅಂತಂದರೆ ನಾವು ನೆಕ್ ವಿಡ್ತ್ ಬಂದು 2.5 ಇಂಚು ಮತ್ತು ಶೋಲ್ಡ್ರ್ 3 ಇಂಚ್ ತೊಗೊಂಡಿದ್ವಿ. ಶೋಲ್ಡ್ರದ ಅರ್ಧ ತೊಗೋಬೇಕು ನೋಡಿರಿ. ಅರ್ಧನೂ ಮತ್ತು ನೆಕ್ ವಿಡ್ತ್ 2 ಪ್ಲಸ್ ಮಾಡಿ ನಾವು ಇಲ್ಲಿ ಮಾರ್ಕ್ನ ಹಾಕಬೇಕಾಗತ್ತೆ. 2.5 ಮತ್ತು 1.5 ಇಂಚ್ ನೋಡಿರಿ. 4 ಇಂಚ್ಗೆ ನಾನು ಟಕ್ಸ್ ಪಾಯಿಂಟ್ನ ಸೆಂಟ್ರ ಮಾರ್ಕ್ ಹಾಕಿದೆ. ಮತ್ತು ಟಕ್ಸ್ ಪಾಯಿಂಟ್ ನಾನು 1.5 ಇಂಚ್ ಆಗುವಷ್ಟು ಟಕ್ಸ್ ಪಾಯಿಂಟ್ನ ಹಿಡಿಯೋದ್ರಿಂದ ನಾನು 1.5 ಇಂಚ್ ಆಗುವಷ್ಟು ಸೆಂಟ್ರಲ್ಲಿ ನಾನು 4 ಇಂಚ್ಗೆ ಮಾರ್ಕ್ ಹಾಕಿ ಆ ಸೈಡ್ ಅರ್ಧ ಈ ಸೈಡ್ ಅರ್ಧ 1.5 ಇಂಚನ್ನ 2 ಭಾಗ ಮಾಡಿ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡೆ ನೋಡಿರಿ. ಆಲ್ರೆಡಿ ಒಂದು ವಿಡಿಯೋ ಒಳಗೆ ಕೂಡ ಯಾವ ರೀತಿಯಾಗಿ ನಾನು ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡೋದು ಅಂಥೇಳಿ ಕೂಡ ತೋರಿಸ್ಕೊಟ್ಟೆ ನೋಡಿರಿ. ರೆಡಿ ಬ್ಲೌಸ್ ಒಳಗೆ ನಮ್ಮದು ಕ್ರಾಸ್ ಬೆಲ್ಟ್ನ ಅಳತೆ ಮಾಡ್ಕೊಂಡೆ ನೋಡಿರಿ. ಒಂದು ಸೈಡ್ 3 ಇಂಚು, ಇನ್ನೊಂದು ಸೈಡು ರೆಡಿ ಹೇಳ್ತಾ ಇರೋದು ನಾನು 2 ಇಂಚಿತ್ತು. ಸೊ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡೀನಿ ನೋಡಿರಿ. ಒಂದು ಸೈಡ್ 4 ಇಂಚು, ಇನ್ನೊಂದು ಸೈಡು 3 ಇಂಚಿಗೆ ಮಾರ್ಕ್ ಮಾಡಿ ಇವಾಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ತಾಯಿದ್ದೀನಿ. ರೆಡಿ ಒಂದು ಬ್ಲೌಸ್ ಒಳಗೆ ಒಂದು ಸೈಡು ಕ್ರಾಸ್ ಬೆಲ್ಟು 3 ಇಂಚಿತ್ತು, ಇನ್ನೊಂದು ಸೈಡು 2 ಇಂಚಿತ್ತು ನೋಡಿರಿ. ಅದನ್ನು ನಾನು 1 ಇಂಚ ಮಾರ್ಕ್ ಎಕ್ಸ್ಟ್ರಾ ತೊಗೊಂಡಿನಿ ನೋಡಿರಿ. ಅಂದರೆ ಮೇಲ್ಗಡೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡುವಾಗ 1/2 ಇಂಚ್ ಆಗುವಷ್ಟು ಬೇಕಂತ ಹೇಳಿ 1 ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ನ ತೊಗೊಂಡಿದ್ದೀನಿ. ಇನ್ನೊಂದು ಪಾಯಿಂಟ್ ಅಂತಂದರೆ ನಾನು ಸೊಂಟದ ಸುತ್ತಳತೆನ ಇನ್ನೂ ಮಾರ್ಕ್ ಹಾಕಿಲ್ಲ. ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅಂಥೇಳಿ ಅದನ್ನು ಕೂಡ ಮಾರ್ಕ್ ಹಾಕ್ತೀನಿ. ಇವಾಗ ಎದೆ ಸುತ್ತಳತೆ 11 ಇಂಚು ಮತ್ತು 1 ಇಂಚು ಎಕ್ಸ್ಟ್ರಾ ತೊಗೊಂಡಿನಿ ನೋಡಿ. ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಟ್ಟೆ ಕಡಿಮೆ ಇತ್ತು, ಅದಕ್ಕೋಸ್ಕರ ಸ್ಟಿಚಿಂಗ್ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡೋದು ಬೇಡ ಅಂಥೇಳಿ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ 1 ಇಂಚ್ ಸಾಕಾಗುತ್ತೆ ಅಂಥೇಳಿ 1 ಇಂಚ್ ತೊಗೊಂಡಿದ್ದೀನಿ. ಇವಾಗ ಸೊಂಟದ ಸುತ್ತಳತೆನ ಮಾರ್ಕ್ ಹಾಕ್ಲಾಕತ್ತೀನಿ ನೋಡಿರಿ. ಹಾಗೆ ಟಕ್ಸ್ ಪಾಯಿಂಟ್ 1.5 ಇಂಚ್ ತೊಗೊಂಡಿದ್ನಿ, ಅದನ್ನೂ ಮಾರ್ಕ್ ಹಾಕಿದೆ. ಮತ್ತು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ 1 ಇಂಚು ಎಕ್ಸ್ಟ್ರಾ ಮಾಡಿ ಮಾರ್ಕ್ ಹಾಕಿದೆ ನೋಡಿರಿ. 1/4 ಇಂಚ್ ಆಗೋಷ್ಟು ಬಟ್ಟೆ ಎಕ್ಸ್ಟ್ರಾ ಉಳಿದಿತ್ತು. ಆನಂತರ ನಾನು ಪ್ರತಿ ವಿಡಿಯೋ ತೋರಿಸಿದ ಹಾಗೆ ನಾನು ಸ್ಟಿಚಿಂಗ್ ಮಾಡುವಾಗಲೇ ಬ್ಯಾಕ್ ಸೈಡ್ ಒಳಗೆ ಬ್ಯಾಕ್ ಪಾರ್ಟ್ ಬ್ಲೌಸನ್ನು ನಾನು ಕಟ್ ಮಾಡ್ತಾ ಇರ್ತೀನಿ. ಹಾಗೆ ಆವಾಗ ನಾನು ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಪಾಯಿಂಟು 1/2 ಇಂಚು ಹಿಡಿಯೋದ್ರಿಂದ ನಾನು 1 ಇಂಚ್ ಆಗುವಷ್ಟು ಬಟ್ಟೆನ ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡಿ ತೆಗಿತೀನಿ ನೋಡಿರಿ. ಇವಾಗ ನಾನು ಫ್ರಂಟ್ ಪಾರ್ಟ್ನ ಯಾವ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ಲತ್ತೆ ನೋಡಿರಿ. ನಾವೊಂದು ಯಾವುದೊಂದು ಯಾವ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಲ್ಲ ಅದೇ ರೀತಿಯಾಗಿ ನಿಮ್ಗೆ ಶೇರ್ ಮಾಡ್ಲತ್ತೀನಿ. ಯಾಕಂತಂದರೆ ನಾನು ಸ್ಟಿಚಿಂಗ್ ಕಲಿಯೋಕೆ ಎಲ್ಲಿ ಹೋಗಿಲ್ಲ. ನಾನು ಮೊಬೈಲ್ ಒಳಗೆ ಆಗಿರ್ಬೋದು ಈ ರೀತಿಯಾಗಿ ನೋಡಿಯೇ ಕಲ್ತಿರೋದು ನೋಡಿರಿ. ಈ ಬ್ಲೌಸ್ ಕೂಡ ಫಿಟ್ಟಿಂಗ್ ಅಷ್ಟೇ ಕರೆಕ್ಟಾಗಿ ಬಂದ ಮೇಲೇ ನಾನು ವಿಡಿಯೋನ ಅಪ್ಲೋಡ್ ಮಾಡೋದು ನೋಡಿರಿ. ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗ್ನ ನಾನು ಆ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಬಂತು ಅಂತಂದ್ರೆ ಆ ಒಂದು ವಿಡಿಯೋನ
ಅಪ್ಲೋಡ್ ಹಾಕಿರ್ತೀನಿ ನೋಡಿ. ಈ ರೀತಿಯಾಗಿ ನಾವು ಅಳತೆ ಬ್ಲೌಸನ್ನು ತೊಗೊಂಡು ಈ ರೀತಿಯಾಗಿ ಬ್ಲೌಸ್ ಮಾರ್ಕಿಂಗ್ ಹಾಕಿ ಕರೆಕ್ಟಾಗಿ ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡ್ಕೋಬೋದು ನೋಡಿರಿ. ಈ ಒಂದು ಮೆಥಡ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ. ಇದ್ರ ಜೊತೆಗೆ ನಾನು ಸ್ಲೀವ್ ಕೂಡ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ನೋಡಿ. ಸ್ವಲ್ಪ ಎಕ್ಸ್ಟ್ರಾ ತೋಳಿಗೆ ಬಟ್ಟೆ ಕಡಿಮೆ ಇತ್ತು ನೋಡಿರಿ, ಎಕ್ಸ್ಟ್ರಾ ಜಾಯಿಂಟ್ ಮಾಡಿಕೊಂಡು ಇವಾಗ ಫೋಲ್ಡ್ ಮಾಡಿ ಯಾವ ರೀತಿಯಾಗಿ ಮಾರ್ಕ್ ಹಾಕೋದು ಅಂಥೇಳಿ ತೋರಿಸ್ಕೊಡ್ಲತ್ತೀನಿ ನೋಡಿ. ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನನ್ನು ಎಳ್ಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ತೆಗಿತೀನಿ ನೋಡಿ. ರೆಡಿ ಬ್ಲೌಸ್ ಲೆಂತ್ ಬಂದು ಕರೆಕ್ಟಾಗಿ ಅದು 8.5 ಇಂಚ್ ಇತ್ತು ನೋಡಿರಿ. ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಫೋಲ್ಡಿಂಗ್ ಮಾಡ್ಲಿಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಅಂಥೇಳಿ 1/2 ಇಂಚ್ ಆಗೋಷ್ಟು ಕೆಳಗಡೆ ಮಾರ್ಕ್ ಹಾಕೀನಿ ನೋಡಿ. ಬ್ಲೌಸ್ ರೆಡಿ ಬ್ಲೌಸ್ ಲೆಂತ್ ಬಂದು 8.5 ಇಂಚಿದು ಮತ್ತು ಒಂದು 1/2 ಇಂಚ್ ಆಗುವಷ್ಟು ನಾವು ಸ್ಲೀವ್ ಜಾಯಿಂಟ್ ಮಾಡಬೇಕಾದ್ರೆ ಒಂದು 1/2 ಇಂಚ್ ಆಗುವಷ್ಟು ಬೇಕು ಅಂಥೇಳಿ ಒಂದು 1/2 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಮಾಡಿ 9 ಇಂಚ್ಗೆ ಈ ಸೈಡು ಮಾರ್ಕ ಹಾಕ್ಲತ್ತೀನಿ. ಹಾಗೆ ಡೌನಿಂಗ್ನ ನಾನು ಈ ಒಂದು ಎದೆ ಸುತ್ತಳತೆಗೆ ಆ ಸ್ಲೀವ್ ಈ ಡೌನಿಂಗ್ನ ನಾನು ಒಂದು 3 ಇಂಚ್ ಡೌನಿಂಗ್ನ ತೊಗೊಳ್ತೀನಿ ನೋಡಿ. ಯಾಕೆ ಅಂತಂದ್ರೆ ಪ್ರತಿ ಈ ಒಂದು ಎದೆ ಸುತ್ತಳತೆ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಲೀವ್ ಡೌನಿಂಗ್ ಬಂದು 3 ಇಂಚ್ ತೊಗೊಳ್ತೀನಿ. ಕರೆಕ್ಟಾಗಿನೇ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಸ್ಲೀವ್ ರೌಂಡಿಂಗ್ ಬಂದು ಎಷ್ಟಿದೆ ಅಂತ ಅದನ್ನು ಚೆಕ್ ಮಾಡಿಕೊಂಡು ಇವಾಗ ಮಾರ್ಕ ಹಾಕ್ಲಕತ್ತೀನಿ ನೋಡಿ. ಆಯಾ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಮತ್ತು ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲಿಗಿದೆಯಲ್ಲ ಅಂತ ಅದು ಸ್ಲೀವ್ನ ಮಾರ್ಕ್ ಮಾಡೀನಿ. ಇವಾಗ 1 ಇಂಚ್ ಆಗುವಷ್ಟು ನಾವು ಮಾರ್ಕ್ ಹಾಕಿ ನಂತರ ಈ ರೀತಿಯಾಗಿ ಸೇಪ್ ತೆಗಿತೀನಿ ನೋಡಿ. ನಾನು ಪ್ರತಿ ಸಲ ಕೂಡ ಇದೇ ರೀತಿಯಾಗಿ ಸ್ಲೀವ್ ಕಟಿಂಗ್ ಮಾಡೋದು ನೋಡಿ. ಫ್ರಂಟ್ ಸೈಡ್ ಕೂಡ ಸೇಪ ತೆಗಿಲಾಕತ್ತೀನಿ ನೋಡಿ. ಸ್ಲೀವ್ ಕಟ್ಟಿಂಗ ಕಂಪ್ಲೀಟ್ ಆಯ್ತು ನೋಡಿರಿ. ಫ್ರಂಟ್ ಸೈಡ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಮತ್ತು ಸ್ಲೀವ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂಥೇಳಿ ಇವತ್ತು ತಿಳಿಸ್ಕೊಟ್ಟೆ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ಇವತ್ತು ನಾನು ಮನೆಯೊಳಗೆ ಮುಂದೆ ಒಂದು ಸ್ಮಾಲ್ ಫಂಕ್ಷನ್ ಮಾಡ್ತಾಯಿದ್ವಿ ಅಂತ ಹೇಳತ್ತೀನಲ್ಲ, ಆ ದಿನ ಏನಾಗಿಬಿಟ್ಟಿತ್ತು ಅಂತಂದ್ರೆ ಒಂದು 5 ನಿಮಿಷ ವರ್ಕ್ ಮಾಡೋದು ಮತ್ತು ಎತ್ತಿಡೋದು ಹೀಗೆ ಆಗಿತ್ತು. ಇವಾಗ ಲಾಸ್ಟಾಗಿ ನಾನು ಒಂದು ಸ್ಲೀವ ಡಿಸೈನ್ ಮಾಡೋದು ಕಂಪ್ಲೀಟ್ ಆಗೈತಿ. ಇನ್ನೊಂದು ಸ್ಲೀವ ಡಿಸೈನ್ ಮಾಡೋದು ಬಾಕಿ ಇತ್ತು ನೋಡಿರಿ. ಈ ರೀತಿಯಾಗಿ ನಾನು ಇವಾಗ ಆರಿ ವರ್ಕ್ ಮಾಡ್ಲಾಕ ರಿಂಗಿಗೆ ಈ ರೀತಿಯಾಗಿ ಬಟ್ಟೆನ ಹಾಕಿ ಮಾರ್ಕ್ ಹಾಕಿ ರೆಡಿ ಮಾಡಿ ಇವಾಗ ಒಂದು ಲೈನ್ ಬೀಡ್ಸ್ನ ಈ ರೀತಿಯಾಗಿ ಹಾಕೀನಿ ನೋಡಿರಿ. ಯಾಕಂದ್ರೆ ಸ್ವಲ್ಪ ಸ್ಲೋ ಆಗಿ ನಾವು ಸ್ಟಿಚ್ ಮಾಡೋದ್ರಿಂದ ಟೈಮಿಂಗ ಜಾಸ್ತಿ ತೊಗೊಳ್ತೈತೆ ನೋಡಿರಿ. ಹೀಗಾಗಿ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಯಾವ ರೀತಿಯಾಗಿ ಬ್ಲೌಸ್ನ ವರ್ಕ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಯಾಕಂತಂದರೆ ಈ ವರ್ಕ್ ಜೊತೆಗೆ ನಾನು ಬ್ಲೌಸ್ ಸ್ಟಿಚಿಂಗು ಮತ್ತು ಕಟ್ಟಿಂಗು ವಿಡಿಯೋನ ಮಾಡಿ ಹಾಕ್ಲಾಕ ಕಷ್ಟ ಆಗ್ತೈತೆ ನೋಡಿರಿ. ಯಾಕಂದ್ರೆ ಮನೆ ಕೆಲಸದೊಳಗೆ ಮಕ್ಕಳೊಳಗೆ ಹಾಗೆ ನಾನು ಯಾವ ರೀತಿಯಾಗಿ ಬ್ಲೌಸ್ ವರ್ಕ್ ಮಾಡ್ತೀನಿ ಅಂಥೇಳಿ ಇನ್ನೂ ನನ್ನ ಮಕ್ಕಳು 2 ಬ್ಲೌಸ ವರ್ಕ್ ಮಾಡೋದದ ನೋಡಿರಿ. ಅದು ಬ್ಲೌಸ್ನ ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇವಾಗ ನನ್ನ ಬ್ಲೌಸ ಇನ್ನೂ ಸ್ವಲ್ಪ ಬಾಕಿ ಇತ್ತು ನೋಡೋದು. ಇವತ್ತು ಈ ರೀತಿಯಾಗಿ ಲೈನನ್ನು ಹಾಕಿ ಬ್ಲೌಸ್ ಕಟ್ಟಿಂಗ್ ಆದ ನಂತರ ಇಷ್ಟು ವರ್ಕ್ ಮಾಡಿದ್ದು ನೋಡಿರಿ. ಇದನ್ನು ಸ್ವಲ್ಪ ಏನೋ ಕಂಪ್ಲೀಟ್ ಆದ ನಂತರ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಯಾವ ರೀತಿಯಾಗಿ ಬಂತು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ. ಇವತ್ತಿನ ಒಂದು ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೇನೆ ನೋಡಿರಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು.